ನಮ್ಮ ಕರುನಾಡು ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ ಆಲ್ ಓವರ್ ಇಂಡಿಯಾ ಒಂದು ಪಾಪ್ಯುಲರ್ ಆಗಿದ್ದಂಥ ಬ್ರ್ಯಾಂಡ್ ಪತಾಂಜಲಿ. ಆಲ್ಮೋಸ್ಟ್ ಎಲ್ಲರೂ ಅವ್ರ ಮನೇಲಿ ಯೂಸ್ ಮಾಡೋದು, ಮತ್ತು ಅದರಿನ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ, ಅಲ್ಲಲ್ಲಿ ಬ್ಯಾನರ್ಸ್ ಕೂಡ ನೋಡಿರ್ತೀರಾ ನೀವಲ್ವಾ. ಆ ಪತಾಂಜಲಿ ಓನರ್ಸ್ ಬಾಬಾ ರಾಮದೇವ್ ಆಚಾರ್ಯ ಬಾಲಕೃಷ್ಣ ಅವರು ಬಂದು ಇವಾಗ ಎಲ್ಲ ನ್ಯೂಸ್ ಪೇಪರಲ್ಲಿ ಸಾರಿ ಅಂತ ಕೇಳ್ತಿದ್ದಾರೆ. ಇದನ್ನ ಕೇಳಂಗೆ ಮಾಡಿದ್ದು ಯಾರು ಅಂದರೆ ಇಂಡಿಯಾ ಸುಪ್ರೀಂ ಕೋರ್ಟ್ ಅವರು. ನಿಮ್ಮ ಅಡ್ವರ್ಟೈಸ್ಮೆಂಟ್ ಎಲ್ಲ ಫೇಕ್ ಅಂತ ಹೇಳ್ಬಿಟ್ಟು ನೀವೇ ಒಪ್ಕೊಂಡು ನೀವೇ ಎಲ್ಲ ಪಬ್ಲಿಕ್ ಪೀಪಲ್ಸ್ ಜೊತೆ ಸಾರಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಆ ಸಾರಿ ಅನ್ನೋ ವರ್ಡ್ನ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಸಾರಿ ಕೇಳಿದ್ದಾರೆ. ಮತ್ತು ಇದರಿಂದ ಪ್ರಾಬ್ಲಮ್ ಏನಾಯಿತು, ಪತಾಂಜಲಿ ಅಷ್ಟು ಫೇಮಸ್ ಆದಂಥ ಬ್ರ್ಯಾಂಡ್ ಇವಾಗ ಸಾರಿ ಕೇಳ್ತಿದ್ದಾರಲ್ವಾ. ಏನಾಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಪತಾಂಜಲಿ ಬ್ರ್ಯಾಂಡ್ ಓನರ್ಸ್ ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಅವರು ಎಲ್ಲಿ ಮೀಟ್ ಆದ್ರು? ಫಸ್ಟ್ ಆಫ್ ಆಲ್ ಇವರಿಬ್ರು ಯಾರು ಅಂತ ನಾವು ಹಿಸ್ಟ್ರಿ ನೋಡಿದಾಗ ಬಾಬಾ ರಾಮದೇವ್ ಅನ್ನೋದೇ ಅವ್ರ ಒರಿಜಿನಲ್ ನೇಮ್ ಅಲ್ವಂತೆ. ಅವರಿನ ಒರಿಜಿನಲ್ ನೇಮ್ ಯಾವುದು ಅಂತ ನೋಡಿದ್ರೆ ರಾಮ್ ಕಿಶಾನ್ ಅನ್ನೋದೇ ಅವರಿನ ಒರಿಜಿನಲ್ ನೇಮ್ ಅಂತೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಈ ಇಂಗ್ಲಿಷ್ ಸೈಂಟಿಫಿಕ್ ಮೆಡಿಸಿನ್ ಮೇಲೆ ನಂಬಿಕೆನೇ ಇಲ್ಲ. ಈವನ್ ಚಿಕ್ಕ ವಯಸ್ಸಿಂದ ಅದು ಸ್ಟಾರ್ಟ್ ಆಗಿದೆ. ಯಾವ ಥರ ಅಂದರೆ ಅವ್ರಿಗೆ ಎಜುಕೇಷನ್ ಸ್ಕೂಲ್ ಹೋಗೋದೇ ಇಷ್ಟ ಇರಲಿಲ್ಲ. ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್ ಸೈನ್ಸ್ ಅನ್ನೋದೇ ಅವ್ರಿಗೆ ಇಷ್ಟ ಆಗದಿರ ಇತ್ತಂತೆ. ಅದರಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸು ಯಾಕೆ ಅಂತ ಕೇಳಿದಾಗ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನನಗೆ ನಂಬಿಕೆನೇ ಇಲ್ಲ, ಈ ಇಂಗ್ಲೀಷು ಮೆಡಿಸಿನಲ್ಲೂ ಅಷ್ಟೇ ಇಂಗ್ಲೀಷ್ ಸ್ಟಡೀಸಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಅವರು ತಗೊಂಡೋಗಿ ಆಶ್ರಮದಲ್ಲಿ ಸೇರಿಸ್ತಾರೆ. ಸರಿ, ಓಕೆ, ನೀನು ಆಶ್ರಮದಲ್ಲಿ ಸೇರಿ ಅಲ್ಲಿ ಕಲ್ತ್ಕೊ ಅಂತ ಹೇಳ್ಬಿಟ್ಟು ಸೇರ್ತಾರೆ. ಅವಾಗ ಆಚಾರ್ಯ ಬಾಲಕೃಷ್ಣ ಅವರು ಫ್ರೆಂಡ್ ಆಗ್ತಾರೆ. ಇವರಿಬ್ಬರೇ ಫ್ಯೂಚರಲ್ಲಿ ಪತಾಂಜಲಿ ಓನರ್ಸ್ ಆಗಿ ಬರೋದು. ಆಚಾರ್ಯ ಬಾಲಕೃಷ್ಣ ಅವ್ರಿಗೆ ಆಯುರ್ವೇದಿಕ್ ಕಡೆ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರು ಆಯುರ್ವೇದಿಕ್ ಸ್ಟಡೀಸ್ ಆ ಕಡೆ ಹೋಗ್ಬಿಡ್ತಾರೆ. ಮತ್ತು ಬಾಬಾ ರಾಮದೇವ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಯೋಗ ಕಡೆ ಹೋಗ್ಬಿಡ್ತಾರೆ. ಈ ಥರ ಯೋಗ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಅದನ್ನು ಕಲ್ತ್ಕೊಂಡಿಬ್ರು ಬಾಬಾ ರಾಮದೇವ್ ಅವರು ಹಿಮಾಲಯ ಮೌಂಟೈನಲ್ಲಿ ಮತ್ತು ಗಂಗಾ ನದಿಯಲ್ಲಿ ಯೋಗ ಮಾಡೋದು ಆ ಥರ ಮಾಡ್ಕೊಂಡಿದ್ದಾಗ ಅವ್ರಿಗೆ ಆಚಾರ್ಯ ಬಾಲಕೃಷ್ಣ ಅವರು ಮತ್ತೆ ಸಿಗ್ತಾರೆ. ನೀನು ಯೋಗ ಹೇಳ್ಕೊಡು ಈ ಸರ್ಟೈನ್ ಪೀಪಲ್ಗೆ ಅಂತ ಹೇಳ್ಬಿಟ್ಟು ಒಂದು ಆಫರ್ ಬರುತ್ತೆ. ನೀವು ಇವ್ರಿಗೆ ನೀನು ಹೇಳ್ಕೊಟ್ರೆ ನಿಮಗೆ ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಣ ಅಂದಿದ ತಕ್ಷಣ ಯೋಗ ಹೇಳ್ಕೊಡೋದ್ರಿಂದ ಹಣ ಸಿಗುತ್ತಾ ಅಂತ ಹೇಳ್ಬಿಟ್ಟು ಶಾಕ್ ಆಗಿ ಮತ್ತೆ ಅವರು ಇದರಿಂದ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಬಿಸ್ನೆಸ್ಸು ಆ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವರು ಆಯುರ್ವೇದಿಕ್ ಕಡೆ ಎಲ್ಲ ಓದ್ಕೊಂಡು ಬಂದಿರೋದ್ರಿಂದ ಇವರು ಸರ್ಟೈನ್ ಪ್ರಾಡಕ್ಟ್ಸ್ನೆಲ್ಲ ಕ್ರಿಯೇಟ್ ಮಾಡಿ ಮತ್ತು ಅದರಿಂದ ಇವರು ಬಿಸ್ನೆಸ್ ಚಿಕ್ಕದಾಗಿ ಅಲ್ಲಿ ಮಾತ್ರ ಯೋಗ ಕ್ಲಾಸ್ ಹೇಳ್ಕೊಡ್ತಾ ಇದ್ರಲ್ವ, ಅಲ್ಲಿ ಮಾತ್ರ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡಿದ್ದಾಗ ಅದು ಪಾಪ್ಯುಲರ್ ಆಗಿ ಮತ್ತು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾಗೆ ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಮತ್ತು ಇವರು ಎಲ್ಲಿ ಪಾಪ್ಯುಲರ್ ಆಗಕ್ಕೆ ಸ್ಟಾರ್ಟ್ ಆದರು ಅಂತ ನೋಡಿದ್ರೆ ಒಂದು ಟೈಮಲ್ಲಿ ನಮಗೆ ಮ್ಯಾಗಿ ಎಲ್ಲ ಬ್ಯಾನಡ್ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಬರ್ತಾ ಇತ್ತು. ಆ ಟೈಮ್ನ ಇವರು ಪ್ರಾಪರಾಗಿ ಯೂಸ್ ಮಾಡಿ ನೂಡಲ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಒಂದು ಕೇಸ್ ಬೀಳ್ತಿದೆ. ಏನು ಅಂದರೆ ಈ ನೂಡಲ್ಸ್ ಲಾಂಚ್ ಮಾಡೋದಕ್ಕೆ ಅವ್ರಿಗೆ ಅಪ್ರೂವಲ್ಲೇ ಕೊಟ್ಟಿಲ್ಲ. ಇದು ಹೆಲ್ತ್ ವೆಲ್ಫೇರ್ ಅಥಾರಿಟಿ ಅವರು ನೋಡಿಕೊಂಡು ನಾವು ಅಪ್ರೂವಲ್ಲೇ ಕೊಟ್ಟಿಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದಾಗ ಇದು ಸೇಮಿಯಾ ಇದೆ ಅಲ್ವಾ, ಅವ್ರು ಹೇಳಿದ ರೀಸನ್ ಏನು ಅಂದರೆ ಸೇಮಿಯಾ ಇದೆ ಅಲ್ವಾ, ಅದ್ರ ಜೊತೆ ಮಿಕ್ಸ್ ಆಗಿರೋದು, ಸೇಮಿಯಾಗೆ ನಮಗೆ ಅಪ್ರೂವಲ್ ಇದೆ, ನಾವು ಅದರಿಂದ ಮಾಡಿರೋದು ಅಂತ ಹೇಳಿದಾಗ ಆಮೇಲೆ ಹೇಳಿದ್ದಾರೆ ಇದಕ್ಕೆ ಅಪ್ರೂವಲ್ ಇಲ್ಲ, ನೂಡಲ್ಸ್ಗೆ ನೀವು ಸೆಪ್ರೇಟಾಗಿ ಅಪ್ರೂವಲ್ ತೆಗಿಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಲ್ಲಿ ಅವ್ರಿಗೆ ಫಸ್ಟ್ ಕೇಸ್ ಬೀಳ್ತಿದೆ. ಸೆಕೆಂಡ್ ಕೇಸ್ ಎಲ್ಲಿ ಅಂತ ನೋಡಿದ್ರೆ ಅವ್ರ ಅಡ್ವರ್ಟೈಸ್ಮೆಂಟ್ ಎಲ್ಲ ನೀವು ಜಾಸ್ತಿ ನೋಡಿರ್ತೀರಾ. ಮತ್ತು ಮಾರ್ನಿಂಗ್ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಈ ಬಾಬಾ ಅವ್ರು ಬಂದು ಯೋಗಾಸ್ ಹೇಳ್ಕೊಡೋದೆಲ್ಲ ತುಂಬಾ ನೋಡಿರ್ತೀರಾ ನೀವು. ಈ ಅಡ್ವರ್ಟೈಸ್ಮೆಂಟ್ ಮಾಡೋವಾಗ ಮತ್ತೆ ಯೋಗ ಹೇಳ್ಕೊಟ್ಟೋಗು ಅವ್ರು ಮಾಡೋ ವಿಷಯ ಏನಂದ್ರೆ ಬೇರೆ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಮತ್ತೆ ಇಲ್ಲದೆ ಇರೋ ಕಾಯಿಲೆ ಎಲ್ಲ ಬರುತ್ತೆ, ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮಗೆ ಕಾಯಿಲೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಅಥಾರಿಟಿ ಅವರು ಇದನ್ನ ಸ್ಟೆಪ್ ಎತ್ತಿ ನೋಡಿದಾಗ ಅವ್ರ ಅಡ್ವರ್ಟೈಸ್ಮೆಂಟ್ 75% ಫೇಕ್ ಕ್ಲೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಸೆಕೆಂಡ್ ಕೇಸ್ ಬೀಳ್ತಿದೆ. ನಿಮ್ಮ ಅಡ್ವರ್ಟೈಸ್ಮೆಂಟ್ 75% ಫೇಕು. ಬಿಕಾಸ್ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದೇ ಫೇಕು. ಕೊಡೋದಂದರೆ ಇವಾಗ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮದೇ ಪ್ರಾಪರ್ ಅನ್ನೋದು ಫೇಕ್ ಅಲ್ವಾ. ಅದನ್ನ ಇಟ್ಕೊಂಡು ನೀವು ಬೇರೆಯವ್ರು ಮಾಡೋದು ಫೇಕು ಅಂತ ಹೇಳ್ಬಿಟ್ಟು ನೀವು ಹೇಳೋದು ತುಂಬ ರಾಂಗ್. ಅದು ಒಂದು ಕೇಸ್ ಆಗುತ್ತೆ ಅವ್ರ ಮೇಲೆ. ಎಲ್ಲ ಪ್ರಾಡಕ್ಟು
ಫೇಕ್, ನಮ್ಮ ಪ್ರಾಡಕ್ಟ್ ಮಾತ್ರನೇ ಗುಡ್ಡು, ನಮ್ಮದು ಯೂಸ್ ಮಾಡಿದ್ರೆ ಮಾತ್ರನೇ ನಿಮಗೆ ಕ್ಯಾನ್ಸರ್ ಏನು ಬರೋದಿಲ್ಲ, ಬೇರೆ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಸೆಕೆಂಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂದರೆ, ಕೋವಿಡ್ ಬರ್ತಿದೆ ಅಲ್ವಾ, ಆ ಟೈಮಲ್ಲಿ ಕೊರೋನಿಲ್ ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡ್ತಿರ್ತೀರಾ, ಕೇಳಿರ್ತೀರಾ, ಕೊರೋನಿಲ್ ಯೂಸ್ ಮಾಡಿದ್ರೆ ನಿಮಗೆ ಕೊರೋನಾ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರೊಂದು ಪ್ರಾಡಕ್ಟ್ನ ಮತ್ತೆ ಲಾಂಚ್ ಮಾಡ್ತಾರೆ, ವಿತೌಟ್ ಎನಿ ಅಪ್ರೂವಲ್ ಇಲ್ಲದೆ ಮತ್ತೆ ಲಾಂಚ್ ಮಾಡ್ತಿದ್ದಾರೆ. ಮತ್ತು ಇದ್ರನ್ನು ಕೇಳಿದಾಗ ಅವರು, ನಾವು ಇದನ್ನ ಪ್ರಾಪರಾಗಿ ವರ್ಲ್ಡ್ ವೈಡ್ ಹೆಲ್ತ್ ಅಥಾರಿಟಿಯಿಂದ ಅಪ್ರೂವಲ್ ಸಿಕ್ಕಿದೆ ಅಂತ ನೋಡಿದಾಗ ಅಲ್ಲಿ ರಿಸರ್ಚ್ ಮಾಡಿ ನೋಡಿದಾಗೂ ಅವ್ರಿಗೆ ವರ್ಲ್ಡ್ ವೈಡ್ ಅಪ್ರೂವಲ್ ಯಾವುದೂ ಸಿಕ್ಕಿರಲಿಲ್ಲ. ಸುಮ್ಮನೆ ಹೇಳಿಬಿಟ್ಟು ಮತ್ತೆ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಮತ್ತು ಇಷ್ಟು ಮಾಡಿನೂ ಅವ್ರಿಗೆ ಯಾಕೆ ಆವಾಗಲೇ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ನೋಡಿದ್ರೆ, ಹಿಂದೆ ಅವ್ರಿಗೆ ಪೊಲಿಟಿಕ್ಸ್ ಪವರ್ ಸ್ವಲ್ಪ ಸಪೋರ್ಟ್ ಇದ್ದಿದ್ದರಿಂದ ಯಾರನ್ನೂ ಅವ್ರ ಕೈಯಲ್ಲಿ ಅಷ್ಟೊಂದು ಬಂದಿರಲಿಲ್ಲ. ಸೊ ಈ ಥರ ಸ್ಟಾರ್ಟ್ ಆಗಿ ಮತ್ತು ಕೊರೋನಾ ಟೈಮಲ್ಲಿ ಕೊರೋನಿಲ್ನ ಯೂಸ್ ಮಾಡಿದ್ರೆ ನಿಮಗೆ ಕೋವಿಡೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ರಲ್ವಾ, ಸೊ ಅದನ್ನ ತಿಂದು ಮತ್ತೆ ಸ್ವಲ್ಪ ಜನ ಬಂದು ಸತ್ತೋಗೋದು ಆ ಥರ ಕೂಡ ಆಗಿದೆ. ಸೊ ಇದೆಲ್ಲ ರಾಂಗು, ಫೇಕ್ ಅಂತ ನೋಡ್ಬಿಟ್ಟು, ಮತ್ತು ಅಡ್ವರ್ಟೈಸ್ಮೆಂಟ್ ಫೇಕ್, ಇವರು ಫೇಕ್, ಜಸ್ಟ್ ಫಾರ್ ಬಿಸ್ನೆಸ್ಗೋಸ್ಕರ ಇವರು ಬೇರೆ ಊರನ್ನ ಡಂಪ್ ಮಾಡಿಬಿಟ್ಟು ಇವರು ಹೈ ಆಗ್ತಿದ್ದಾರೆ. ನೀನು ಬ್ರ್ಯಾಂಡ್ನ ಹೆಂಗೆ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ದೋ ಅದೇ ಥರ ನೀನು ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದರಿಂದ ಪ್ರಾಸೆಸ್ ನಡೀತಾ ಇದೆ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.